ನೋಡಿ, ಸಂಪೂರ್ಣ ವರದಿಯನ್ನ ತಾವು ಗಮನಿಸ್ತಾ ಇದ್ರಿ. ಅಲ್ಲಿ ಒಂದು ಅನುಮಾನ ನಮಗೆ ಕಾಡಿದ್ದೇನಂತಂದ್ರೆ, ಈ ಶೆಡ್ ನಲ್ಲಿ ಹಿಂದೆಯೂ ಕೂಡ ಈ ರೀತಿಯ ಕೃತ್ಯಗಳು ನಡೆದಿದ್ವಾ ಅಂತ. ದೃಶ್ಯ ನಂಬರ್ 2 ಏನಿದೆ ನೋಡ್ತಾ ಹೋಗೋಣ. ನಂಬರ್ 1 ನಲ್ಲಿ ತಾವು ಗಮನಿಸ್ತಾ ಇದ್ರಿ ಗೇಟ್ ನ. ಈಗ ನಂಬರ್ 2 ಶೆಡ್ ನಲ್ಲಿರುವಂತಹ ಸೆಕ್ಯೂರಿಟಿ, ಸಿಸಿ ಕ್ಯಾಮೆರಾ ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಸೆಕ್ಯೂರಿಟಿ ರೂಮ್ ಎಲ್ಲಿದೆ, ಎಂಟ್ರಿ ಆದ ತಕ್ಷಣ ನಮಗೆ ಸಿಗೋದು ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ನಲ್ಲಿ ಶೆಡ್ ನ ಇಂಚಿಂಚು ಮಾಹಿತಿ. ನೋಡಿ, ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಗೇನ್ ಇನ್ನಷ್ಟು ದೃಶ್ಯಗಳನ್ನ ತೋರಿಸುವಂತಹ ಪ್ರಯತ್ನ ನಮ್ಮಿಂದ ಆಗ್ತಾ ಇದೆ. ಈಗ ನೀವು ನೋಡ್ತಾ ಇರುವಂತದ್ದು ಸೆಕ್ಯೂರಿಟಿ ರೂಮ್ ಪ್ಲಸ್ ಸೆಕ್ಯೂರಿಟಿ ಕೂರುವ ಜಾಗ. ಗೇಟ್ ಓಪನ್ ಆದ ತಕ್ಷಣ ಈ ಪಟ್ಟಣಗೆರೆ ಶೆಡ್ ನ ಗೇಟ್ ಏನ್ ತೋರಿಸ್ತಾ ಇದ್ದೀವಿ ದೃಶ್ಯ ನಂಬರ್ 1 ಅಲ್ಲಿ, ಆ ಗೇಟ್ ಓಪನ್ ಆದ ತಕ್ಷಣ ದೃಶ್ಯ ನಂಬರ್ 2 ಒಂದು ಸೆಕ್ಯೂರಿಟಿಯ ರೂಮ್. ಇದು ಈ ಕಡೆ ತಾವೇನ್ ಗಮನಿಸ್ತಾ ಇದ್ದೀರಿ, ಇದು ಸೆಕ್ಯೂರಿಟಿಯ ರೂಮ್. ಆ ಸೆಕ್ಯೂರಿಟಿ ರೂಮ್ ನ ಪಕ್ಕದಲ್ಲಿಯೇ ಸೆಕ್ಯೂರಿಟಿ ಕೂರುವಂತಹ ಜಾಗ, ಅಂದ್ರೆ ಆತ ಡ್ಯೂಟಿ ಮಾಡುವಂತಹ ಜಾಗ. ಚೆಕ್ ಪೋಸ್ಟ್ ತರ ಒಂದು ಚಿಕ್ಕದಾಗಿ ಅಲ್ಲಿ ರೂಮ್ ಅನ್ನ ಕಟ್ಟಿದ್ದಾರೆ. ಅಂದ್ರೆ ಅದು ಕೂಡ ಶೆಡ್, ಅದು ಕೂಡ ಶೆಡ್ ರೀತಿಯಲ್ಲೇ ಇದೆ. ಈಗ ಕಾಡೋದು ಶ್ರೀಪಾದ್ ಪ್ರಶ್ನೆ, ಅವತ್ತಿನ ಘಟನೆಯಲ್ಲಿ ಸೆಕ್ಯೂರಿಟಿಗಳು ಇಲ್ಲಿದ್ರ, ಈ ಒಂದು ಶೆಡ್ ನಲ್ಲಿ ಅವರು ಕುಳಿತಿದ್ರ, ಅಥವಾ ಏನೋ ಒಂದು ಬಂದಂತ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಅವರು ಕೂಡ ಈ ಒಂದು ಘಟನೆಯಲ್ಲಿ ಸಂದರ್ಭದಲ್ಲಿ ಇಲ್ಲಿದ್ರು ಅಂತ ಅವ್ರೇನಾರು ಕರೆಕ್ಟ್ ಅಂತ ಹೇಳಲಾಗ್ತಾ ಇದೆ. ಅದನ್ನ ಮುಂದೆ ಹೇಳ್ತಾ ಹೋಗೋಣ. ಅದಕ್ಕಿಂತ ಮುಖ್ಯವಾಗಿ ಈ ಸೆಕ್ಯೂರಿಟಿ ಏನ್ ಇಲ್ಲಿ ಕೂತಿರ್ತಾರಲ್ಲ, ಪ್ರತಿ ವಾಹನಗಳ ಎಂಟ್ರಿ ಆದಂತಹ ಟೈಮ್ ನಲ್ಲಿ ಆ ದೊಡ್ಡ ಗೇಟ್ ಏನಿದೆ ಅದನ್ನ ಇವರು ಅಲ್ಲಿ ಹೋಗಿ ಓಪನ್ ಮಾಡಬೇಕು. ಅಂದ್ರೆ ಅಲ್ಲಿ ಸೆಕ್ಯೂರಿಟಿಗಳು ಎನಿ ಟೈಮ್ ಇದ್ದೇ ಇರ್ತಾರೆ ಅಂತ ಲೆಕ್ಕ. ನೋಡಿ, ನೀವಂದುಕೊಂಡಂತೆ ಈ ಶೆಡ್ ಅಂತಂದ್ರೆ 4 ತಗಡಿನ ಶೀಟ್ಗಳ ಮುಖಾಂತರ ಒಂದು ಕೋಣೆ ಇರೋದು ಅಥವಾ ಆ ರೀತಿಯಾದಂಥ ಶೆಡ್ ಅಲ್ಲ. ಇದು ಸಂಪೂರ್ಣವಾದಂಥ ಓಪನ್ ಶೆಡ್. ಈ ಶೆಡ್ ವಿನ್ಯಾಸ ಅದು ಎಷ್ಟು ಎಕರೆ ಇದೆ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಎಕರೆಯಲ್ಲಿರುವಂಥ ಶೆಡ್. 5 ಎಕರೆ ವಿಸ್ತೀರ್ಣ ಹೊಂದಿರುವಂಥ ಶೆಡ್ನಲ್ಲಿ ನೂರಾರು ಸೀಸ್ ಆಗಿರುವಂಥ ವಾಹನಗಳಿವೆ. ಸಾಲ ವಸೂಲಾತಿಗಾಗಿ ವಾಹನಗಳನ್ನ ಸೀಸ್ ಮಾಡಲಾಗಿದೆ. ಬರೋಬ್ಬರಿ 5 ಎಕರೆಯ ಸಂಪೂರ್ಣ ವಿಸ್ತೀರ್ಣವನ್ನ ಈಗ ನಾವು ನಿಮಗೆ LED ಸ್ಕ್ರೀನ್ ಮುಖಾಂತರ ತೋರಿಸ್ತೀವಿ. ನೋಡಿ, ಇದು ಸಂಪೂರ್ಣವಾದಂಥ ನಿಮಗೆ ವೈಡ್ ಆಂಗಲ್ ದೃಶ್ಯ. 5 ಎಕರೆಯ ಓಪನ್ ಶೆಡ್. ಈ ಶೆಡ್ ಒಳಗಡೆ ನೋಡಿ, 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಕಾಣ್ತಾ ಇದೆ. ಮತ್ತೊಂದು ಕಡೆ ಶೆಡ್ ಒಳಗಿರುವಂಥ ಮನೆಯನ್ನು ನೋಡ್ತಾ ಇದ್ದೀರಿ. ಜೊತೆಗೆ ನೂರಾರು ಸೀಸ್ಡ್ ಆಗಿರುವಂಥ ವಾಹನಗಳು. ಎಷ್ಟು ವಾಹನಗಳು, ಇನ್ಕ್ಲೂಡಿಂಗ್ ಬಸ್ಸಿಂದನೂ ಕೂಡ ಇದೆ, ಕಾರ್ ಇದೆ, ಮತ್ತೆ ಸ್ಕೂಟಿ, ಬೈಕ್ಸ್ಗಳಿದೆ. ಇಷ್ಟು ಕೂಡ ನೋಡಿ. ಆಮೇಲೆ ಈ ಶೆಡ್ ಒಳಗಡೆ 10ಕ್ಕೂ ಹೆಚ್ಚು ಸಿಸಿ ಕ್ಯಾಮ್ರಾ ಇದೆ ಶ್ರೀಪಾದ್. ಸಿಸಿ ಕ್ಯಾಮ್ರಾ 1, 2, 3, ಆದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಒಂದಷ್ಟು ಸಿಸಿ ಕ್ಯಾಮ್ರಾ ಸಿಕ್ಕಿದೆ. ನಾವು ಅದನ್ನ ತೋರಿಸ್ತಾ ಹೋಗ್ತೀವಿ. ಒಟ್ಟಲ್ಲಿ 5 ಎಕರೆ ಓಪನ್ ಶೆಡ್ ಇದು. ಈ ದೃಶ್ಯಗಳನ್ನ ತಾವು ಗಮನಿಸ್ತಾ ಇರಬಹುದು. ಆ ಶೆಡ್ ಅಲ್ಲಿ ಹತ್ಯೆ ಆಯ್ತು, ಶೆಡ್ ಅಲ್ಲಿ ಅವನಿಗೆ ಅಟ್ಯಾಕ್ ಮಾಡ್ಲಾಯ್ತು ಅಂತ ನೀವು ಆ ಶೆಡ್ ಹೇಗಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಯಾಕಂದ್ರೆ ಆ ಶೆಡ್ ನ ವಿಶಾಲ ನೋಟವನ್ನ ನೀವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ನಿಮಗಾಗಿ ನಾವು ತೋರಿಸ್ತಾ ಇದ್ದೀವಿ. 5 ಎಕರೆ ವಿಶಾಲವಾದಂತಹ ಜಾಗದಲ್ಲಿ ನೂರಾರು ಸೀಸ್ಡ್ ವೆಹಿಕಲ್ಸ್ ಇರುತ್ತೆ, 10 ಸಿಸಿ ಕ್ಯಾಮೆರಾಗಳಿದೆ. ಇನ್ನು ನೆಕ್ಸ್ಟ್ ದೃಶ್ಯವನ್ನ ನೋಡೋಣ. ಇನ್ನೊಂದು ವಿಷಯವನ್ನ ನಾವು ಗಮನಿಸಬೇಕು ದಿವಿತ್. ನಂಬರ್ 1 ದೃಶ್ಯದಲ್ಲಿ ಗೇಟ್ ನೋಡಿದ್ವಿ, 2ನೇ ದೃಶ್ಯದಲ್ಲಿ ಸೆಕ್ಯೂರಿಟಿ ರೂಮ್ ಮತ್ತು ಸೆಕ್ಯೂರಿಟಿ ಕೂರುವಂತಹ ಜಾಗವನ್ನ ನೋಡಿದ್ವಿ. ಇದರ ಜೊತೆಗೆ ವಿಶಾಲವಾದಂತಹ 5 ಎಕರೆಯ ಜಾಗ. ಈಗ ಪಟ್ಟಣಗೆರೆ ಶೆಡ್ ಸುತ್ತ ಸಿಸಿಟಿವಿ ಕ್ಯಾಮೆರಾಗಳಿರುವಂತದ್ದು. ಎಲ್ಲೆಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಕ್ಯಾಮೆರಾ, ಎಲ್ಲೆಲ್ಲಿದೆ ನೋಡಿ. 5 ಎಕರೆ ಗ್ರೌಂಡ್ ಅಲ್ಲಿ 16ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಕೊಲೆ ಕೇಸ್ನ ಪ್ರಮುಖ ಸಾಕ್ಷ್ಯವಾಗಿರೋದೇ ಈ ಸಿಸಿಟಿವಿ ಕ್ಯಾಮೆರಾಗಳು. ನೋಡಿ, ಸಿಸಿ ಕ್ಯಾಮೆರಾ ನಂಬರ್ 1, 2, 3, 5 ಎಕರೆಯ ವಿಶಾಲವಾದಂತಹ ಶೆಡ್ ನಲ್ಲಿ ಅಲ್ಲಲ್ಲಿ ನಿಮಗೆ ಲೈಟಿನ ಕಂಬಗಳ ತರ ಕಾಣ್ತಾ ಇರುವಂತದ್ದು ಸಿಸಿ ಕ್ಯಾಮೆರಾಗಳನ್ನ ಅಲ್ಲಿ ಸ್ಟ್ಯಾಂಡ್ ಮಾಡೋದಕ್ಕೆ ಆ ಕಂಬಗಳನ್ನ ನಿಲ್ಲಿಸಿದ್ದಾರೆ. ಅಲ್ಲಿ ಸುತ್ತಲೂ ಕವರ್ ಆಗೋ ರೀತಿಯಲ್ಲಿ ಕ್ಯಾಮೆರಾ ಇನ್ಸ್ಟಾಲ್ ಮಾಡಿರೋದು. ಸಿಸಿ ಕ್ಯಾಮೆರಾ ನಂಬರ್ 5. ಆ ಶೆಡ್ ನ ಒಳಗಡೆನೆ ಒಂದು ಬಂಗ್ಲೆ ಇದೆ, ಒಂದು ಬಿಲ್ಡಿಂಗ್ ತರ.
ಅದ್ರ ಮುಂದೆ ಒಂದು ಕ್ಯಾಮೆರಾ ಇದೆ. ಇನ್ನು ಸುತ್ತಲೂ ಕೂಡ ಕ್ಯಾಮೆರಾಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ತಾವು ಗಮನಿಸ್ತಾ ಇರಬಹುದು 4 ಕ್ಯಾಮೆರಾ ಇಲ್ಲ ಆದ್ರೆ ಆ ಮನೆ ಹತ್ರ ಒಂದು ಕ್ಯಾಮೆರಾ ಇದೆ, 5ನೇ ಕ್ಯಾಮೆರಾ ನಂಬರ್ 5. ಆದ್ರೆ 16 ಕ್ಯಾಮೆರಾಗಳಿದೆ ಶ್ರೀಪಾದ್. ನಮ್ಮ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿರುವಂಥದ್ದು ಈಗ ಒಟ್ಟು 5 ಕ್ಯಾಮೆರಾಗಳು. ಆ 5 ಕ್ಯಾಮೆರಾಗಳಲ್ಲಿ 5 ಕ್ಯಾಮೆರಾಗಳು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇವೆ ಸಾಕ್ಷ್ಯವಾಗಿ ಅಂತ ಹೇಳಿ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಇದನ್ನ ಹಿಡ್ಕೊಂಡು ಕೂಡ ತನಿಖೆ ಮುಖ್ಯವಾಗಿ ಇದೇ ಸಿಸಿ ಕ್ಯಾಮೆರಾಗಳು ಈ ಪ್ರಕರಣಕ್ಕೆ ಮುಖ್ಯ ಸಾಕ್ಷ್ಯ ಆಗಿರೋದು, ವಿಜುವಲ್ ಎವಿಡೆನ್ಸ್. ಎಸ್, ಸಿಸಿ ಕ್ಯಾಮೆರಾ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಶ್ರೀಪಾದ್, ದರ್ಶನ್ ಕಾರು, ಅವರ ಕೆಂಪು ಬಣ್ಣದ ಕಾರು ಒಳಗಡೆ ಎಂಟರ್ ಆಗ್ತಿರುವಂಥ ದೃಶ್ಯ ನೋಡಿ, ಈ ಸಿಸಿ ಕ್ಯಾಮ್ರಾ ಅದು ಸಾಕ್ಷ್ಯವಾಗಿ ಸಹಾಯ ಆಗಿರೋದು. ಆ ದೃಶ್ಯವನ್ನು ಕೂಡ ನೀವೀಗಾಗಲೇ ನೋಡಿದಿರಿ. ನೋಡಿ, ಹೊರಗಡೆ ಹೋಗೋದು ಮತ್ತೆ ಒಳಗಡೆ ಹೋಗೋದು ಸಂಪೂರ್ಣವಾದಂಥ ದೃಶ್ಯ ಸಿಸಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಸೊ ಎಷ್ಟು ಮುಖ್ಯ ಆಗುತ್ತೆ CCTV ಸಾಕ್ಷ್ಯವಾಗಿ ಅನ್ನೋದಕ್ಕೆ ಶ್ರೀಪಾದ್. ನಾವ್ ಯಾಕೆ ಈ ಸಿಸಿ ಕ್ಯಾಮೆರಾಗಳನ್ನ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀವಿ ಅಂತಂದ್ರೆ, ಆ ಶೆಡ್ನ ಒಳಗಡೆ ಅವತ್ತು ನಡೆದಂತಹ ಹಲ್ಲೆ ಈ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುತ್ತೆ. ಸೊ ಫುಟೇಜ್ ನಲ್ಲಿ ಕ್ಲಿಯರ್ ಆಗಿ ಪೊಲೀಸರಿಗೆ ಈಗಾಗಲೇ ಸಿಕ್ಕಿರುತ್ತೆ. ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರುವ ಸಂದರ್ಭದಲ್ಲಿ ಯಾವುದು ಕೂಡ ರಿವೀಲ್ ಆಗಲ್ಲ. ಆದ್ರೆ ಸದ್ಯಕ್ಕೆ ಶೆಡ್ನ ವಿಹಂಗಮ ನೋಟವನ್ನ ತಾವು ಗಮನಿಸ್ತಾ ಇದ್ದೀರಿ. ಎಲ್ಲಿ ಏನಿದೆ ಎತ್ತ, ಈ ವಿಸ್ತಾರವಾದಂತಹ 5 ಎಕರೆ ಜಾಗದಲ್ಲಿ ಸೀಸ್ಡ್ ವೆಹಿಕಲ್ಸ್ ಇರೋದು ಒಂದು ಕಡೆ ಆದ್ರೆ, ಆ ಶೆಡ್ನ ಮೂಲೆಯಲ್ಲಿಯೂ ಕೂಡ ಸಿಸಿ ಕ್ಯಾಮೆರಾಗಳಿದೆ. ಆಮೇಲೆ ಇಷ್ಟೊಂದು ಸೀಸ್ ಆಗಿರೋ ವೆಹಿಕಲ್ಗಳಿದೆಯಲ್ಲ, ಅದರ ಮಾಲೀಕರು ಅದನ್ನ ಬಿಡಿಸ್ಕೊಂಡು ಹೋಗಿ ಬರ್ತಾ ಇಲ್ವಂತೆ ಶ್ರೀಪಾದ್. ಇನ್ನು ಏನೇನಾಗಿದೆಯೋ, ಇಲ್ಲಿ ಕೊಲೆ ಆದವರ ದೆವ್ವ ಭೂತಗಳು ಓಡಾಡ್ತಿರ್ತಾವೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ರೀತಿಯಾದಂಥ ಒಂದು ಭಯದ ವಾತಾವರಣ ಕೂಡ ಶೆಡ್ನಲ್ಲಿ ನಿರ್ಮಾಣ ಆಗಿರೋದು. ಇದೇ ಓಪನ್ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯ ಭರ್ಬರವಾಗಿ ಕೊಲೆ ಆಗಿದೆ. ಈಗ ಈ ಓಪನ್ ಶೆಡ್ನಲ್ಲಿ ಎಲ್ಲೆಲ್ಲಿ ಆತನಿಗೆ ಮೇಲೆ ಹಲ್ಲೆ ಆಯಿತು, ಎಲ್ಲೆಲ್ಲಿ ಆತನನ್ನ ಹೊಡೆದ್ರು, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲು ಶೆಡ್ ಒಳಗಿನ ಮನೆಯಲ್ಲಿ ಚಿತ್ರಹಿಂಸೆ. ಶೆಡ್ ಒಳಗಡೆ ಒಂದು ಮನೆ ಇದೆ, ಆ ಮನೆ ಒಳಗಡೆ ಚಿತ್ರಹಿಂಸೆ, ಮನೆಯಿಂದ ಹೊರಗೆ ಎಳತಂದು ಮತ್ತೆ ಕ್ರೌರ್ಯ. ರೇಣುಕಾ ಸ್ವಾಮಿ ಮೇಲೆ ದರ್ಪ ಮೆರೆದ ಸ್ಥಳಗಳು ಹೇಗಿವೆ, ರೇಣುಕಾ ಸ್ವಾಮಿ ಮೇಲೆ ದರ್ಪ ಮೆರೆದಂತ ಸ್ಥಳಗಳು ಹೇಗಿವೆ ಅನ್ನೋದನ್ನ LED ಸ್ಕ್ರೀನ್ ಮುಖಾಂತರ ತೋರಿಸ್ತೀವಿ. ನೋಡಿ, ಇದು ಮನೆಗೆ ಕರೆದೊಯ್ದು ಹಲ್ಲೆ ಮಾಡುವಂತ ದೃಶ್ಯ. ಹಲ್ಲೆ ಸ್ಪಾಟ್ ನಂಬರ್ 1 ಇದೇ ಮನೆ ಒಳಗಡೆ, ಶೆಡ್ ಮನೆ ಒಳಗಡೆ ಇರುವಂತ ಮನೆ ಅದು. ಆ ಮನೆ ಒಳಗಡೆ ಕರ್ಕೊಂಡು ಹೋಗಿ ಹಲ್ಲೆ ಮಾಡೋದು. ನೋಡಿ, ಅಲ್ಲೊಂದು ದೃಶ್ಯವನ್ನು ನೋಡಿದ್ರಿ ಶ್ರೀಪಾದ್, ಮನೆಯ ಖಾಲಿ ಜಾಗ, ಹಲ್ಲೆ ಸ್ಪಾಟ್ 3. ನೋಡಿ, ಆ ಶೆಡ್ ನ ಮಧ್ಯಭಾಗದಲ್ಲಿಯೇ ಹಲ್ಲೆ ಆಗಿರುವಂತಹ ಆ ಸ್ಪಾಟ್ ನ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಒಂದು ಮನೆ ಕರ್ಕೊಂಡೋಗಿ, ಆ ಶೆಡ್ ನ ಆವರಣದಲ್ಲಿಯೇ ಒಂದು ಮನೆ ಇದೆ, ಅನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಫಸ್ಟ್ ಅಲ್ಲಿ ಕರ್ಕೊಂಡೋಗಿ ಹಲ್ಲೆ ಮಾಡ್ತಾರೆ, ತದನಂತರ ಹಲ್ಲೆ ಸ್ಪಾಟ್ 2 ಆ ದಾರಿಯ ಮಧ್ಯದಲ್ಲಿಯೇ, ಬೈಕ್ ಪಾರ್ಕಿಂಗ್ ಬಳಿ. ಇನ್ನು ಮತ್ತು ಹಲ್ಲೆ ಸ್ಪಾಟ್ 3 ಶೆಡ್ ಮಧ್ಯದ ಭಾಗದಲ್ಲಿ, ಅಲ್ಲಿಯೂ ಕೂಡ ಆತನನ್ನ ಓಡಾಡಿಸ್ಕೊಂಡು ಹೊಡೆದಿದ್ದಾರೆ. ಈ ರೀತಿ 3 ಸ್ಪಾಟ್ಗಳಲ್ಲಿ ಆತನ ಮೇಲೆ ಹಲ್ಲೆ ನಡೆಸಿರೋದು, ಅಂದ್ರೆ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಹಲ್ಲೆ ಸ್ಪಾಟ್ ನಂಬರ್ 2, ಸ್ಪಾಟ್ ನಂಬರ್ 1 ಮನೆ ಕರ್ಕೊಂಡು ಹೋಗಿ ಹೊಡಿತಾರೆ, ಸ್ಪಾಟ್ ನಂಬರ್ 2 ಆ ಬೈಕ್ ಪಾರ್ಕ್ ಮಾಡಿದಂತ ಜಾಗ ಕರ್ಕೊಂಡ್ಬಂದು ಹೊಡಿತಾರೆ. ಆಮೇಲೆ ಸ್ಪಾಟ್ ನಂಬರ್ 3 ಶೆಡ್ನ ಮಧ್ಯಭಾಗದಲ್ಲಿ, ಅಲ್ಲಿಯೂ ಕೂಡ ಆತನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಶ್ರೀಪಾದ, ಹಲ್ಲೆ ಮಾಡಿರುವಂತ ಜಾಗನ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಆ CC ಕ್ಯಾಮ್ರಾಗಳೆಲ್ಲ ಕವರ್ ಮಾಡಿರೋದು ಸಾಧ್ಯತೆ ಇದೆ, ದಟ್ಟವಾಗಿ ಕಾಣ್ತಾ ಇದೆ, ಅಷ್ಟು ವೈಡ್ ಆ್ಯಂಗಲ್ ಆಗಿದೆ ಅದು. ಸೊ ಮತ್ತೊಂದು ಕಡೆ ತಲೆಯಲ್ಲಿ ತೂತಾಗಿರುವಂಥ ದೃಶ್ಯ, ಆತನಿಗೆ ಹಲ್ಲೆ ಮಾಡಿರುವಂಥ ದೃಶ್ಯಾವಳಿಗಳನ್ನು ಒಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಿ ನೀವು. ಮತ್ತೊಂದು ಕಡೆ ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಚಿತ್ರಹಿಂಸೆ ಕೊಟ್ಟರು, ಯಾವ ಜಾಗದಲ್ಲಿ, ಮತ್ತು ರೇಣುಕಾ ಸ್ವಾಮಿ ಮಾರಣಾಂತಿಕ ಹಲ್ಲೆ ಯಾವ ರೀತಿ ಆಗಿದೆ, ದವಡೆ ಮುರಿತ, ತಲೆ ತೂತ, ಆ ತುಟಿ ಭಾಗದಲ್ಲಿ, ಆ ಮೂಗಿನ ಕೆಳಗಡೆ ಅಲ್ಲಿ ಸತ್ತ ನಂತರ ನಾಯಿ ತಿಂದಿರೋದು, ಪಕ್ಕೆಲುಬು ಮುರಿತ, ಸಿಗರೇಟ್ನಲ್ಲಿ ಕೈಗೆ ಸಿಗರೇಟಲ್ಲಿ ಸುಟ್ಟಿರೋದು, ಆ ಬಾಯಿಗೆಲ್ಲ ನಾಯಿ ಕಚ್ಚಿರುವಂಥದ್ದು, ಈ ರೀತಿಯಾದಂಥ ದೃಶ್ಯಗಳು ನೋಡಿ. ಶ್ವಾಸಕೋಶ ಛಿದ್ರವಾಗಿ ಹೋಗಿದೆ ಶ್ರೀಪಾದ್, ಗಮನಿಸ್ತಾ ಇದ್ದೀರಿ. ಸೊ ಇದೇ ಈ ಜಾಗದಲ್ಲಿ ಮಾಡಿದಂಥ ಹಲ್ಲೆ. ಒಂದು ಕಡೆ ಇಡೀ ಶೆಡ್ ನಲ್ಲಿ ಎಲ್ಲೆಲ್ಲಿ ಹಲ್ಲೆ ಮಾಡಿದ್ರು ಅನ್ನೋ ಸ್ಪಾಟ್ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆತನ ಮೇಲೆ ನಡೆಸಿದಂತ ಹಲ್ಲೆ ಯಾವ ರೀತಿ ಇತ್ತು ನೋಡಿ, ಗಮನಿಸ್ತಾ ಇದ್ವಿ. ಹಲ್ಲೆ ನಡೆದಂತಹ ಜಾಗ ಪಟ್ಟಣಗೆರೆ ಶೆಡ್ನ ಒಳಗಡೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಜೊತೆಗೆ ಆ ಶೆಡ್ ಹೇಗಿದೆ, ಪ್ರತಿಯೊಂದು ಮಾಹಿತಿ. ಶೆಡ್ನೊಳಗಿನ ಮನೆಗೆ ಕರ್ಕೊಂಡು ಹೋಗಿ ಚಿತ್ರಹಿಂಸೆಯನ್ನ ಕೊಡ್ತಾರೆ. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಡ್ತಾರೆ. ರಾಡು ಕಟ್ಟಿಗೆಯಲ್ಲಿ ಹಿಗ್ಗಾಮುಗ್ಗ ಆತನನ್ನ ಥಳಿಸ್ತಾರೆ.
ಮನ ಬಂದಂತೆ ಹೊಡೆದು ಹತ್ಯೆಯನ್ನ ಮಾಡಿದೆ ಇದೇ ಡಿ ಗ್ಯಾಂಗ್, ಇದೇ ಪಟ್ಟಣಗೆರೆಯ ಶೆಡ್ನಲ್ಲಿ. ನೋಡಿ, ಇದೇ ಮನೆ ತಾವು ಗಮನಿಸ್ತಾ ಇರೋ ಚಿತ್ರಹಿಂಸೆ ಕೊಟ್ಟಿರುವಂತಹ ಸ್ಪಾಟ್ ನಂಬರ್ 1 ಮನೆ ಕರ್ಕೊಂಡೋಗಿ ಇಲ್ಲೆಲ್ಲ ಓಡಾಡಿಸ್ಕೊಂಡು ಹೊಡೆದ ನಂತರ ಆತನನ್ನ ಆ ಮನೆಗೆ ಎಳ್ಕೊಂಡು ಹೋಗ್ತಾರೆ. ಅಲ್ಲಿ ಕಾಣಿಸ್ತಾ ಇರುವಂತ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದಂತ ಆ ಮನೆ ಏನಿದೆ ಅಲ್ಲಿ ಕರ್ಕೊಂಡು ಹೋಗಿ ಕರೆಂಟ್ ಶಾಕ್ ಕೊಡ್ತಾರೆ. ಇಲ್ಲಿ ಎಲ್ಲಾ ಕಡೆ ಮನ ಬಂದಂತೆ ಹೊಡೆದು ಹತ್ಯೆ ಮಾಡ್ತಾರೆ. ಆ ಜಾಗದಲ್ಲಿ ಓಡಾಡಿಸ್ಕೊಂಡು ಹೊಡಿತಾರೆ, ಈ ಕಡೆ ಓಡಾಡಿಸ್ಕೊಂಡು ಹೊಡಿತಾರೆ. ಇಷ್ಟೂ ಸಾಲದೆ ಮನೆ ಕರ್ಕೊಂಡು ಹೋಗಿ ಕರೆಂಟ್ ಶಾಕ್ ಕೊಡ್ತಾರೆ. ಅಂದ್ರೆ ನಾವು ಈ ಹಿಂದೆ ಹೇಳಿದ್ದು ಯಾವ್ಯಾವ ಸ್ಪಾಟ್ ಅಲ್ಲಿ ಹಲ್ಲೆ ಮಾಡಿದ್ದಾರೆ ಅಂತ, ಈಗ ಆ ಸ್ಪಾಟ್ ಅಲ್ಲಿ ಯಾವ್ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಅಂತ. ಮನೆ ಒಳಗಡೆ ಕರೆಂಟ್ ಶಾಕ್, ಮತ್ತು ಇನ್ನೊಂದು ಭಾಗದಲ್ಲಿ ರಾಡ್ಗಳಿಂದ ಹೊಡೆಯೋದು, ಮತ್ತೆ ಈ ಮಧ್ಯ ಭಾಗದಲ್ಲಿ ಮನ ಬಂದಂತೆ ಚಿತ್ರಹಿಂಸೆಯನ್ನ ಕೊಡೋದು. ಕರೆಂಟ್ ಶಾಕ್ ಕೊಟ್ಟಿರೋದು ಆ ಮನೆ ಒಳಗಡೆ. ನೀವು ಗಮನಿಸಬೇಕಾದಂತ ಅಂಶ ಯಾವ್ಯಾವ ಸ್ಪಾಟ್ ಅಲ್ಲಿ ಯಾವ್ಯಾವ ರೀತಿಯಾಗಿ ಹಲ್ಲೆ ಆಗಿದೆ ಅನ್ನುವಂಥದ್ದು ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ. ಅಂದ್ರೆ ಇಡೀ 5 ಎಕರೆ ಜಾಗದ ಈ ಶೆಡ್ ಅನ್ನ ಒಂದ್ ಚೂರು ಬಿಡದೆ ಯೂಸ್ ಮಾಡ್ಕೊಂಡಿದ್ದಾರೆ ಇವರು ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ. ನೋಡಿ, ಹಲ್ಲೆ ಮಾಡಿದಂತ ಜಾಗದಲ್ಲಿ ಏನೆಲ್ಲ ಅಂಶಗಳು ಸಿಕ್ಕಿದ್ವು ಶೆಡ್ನಲ್ಲಿ ಅನ್ನುವಂಥದ್ದೇ ಈಗ ಬಹಳ ಮುಖ್ಯ ಆಗುತ್ತೆ ಸಾಕ್ಷ್ಯವಾಗಿ. ರಕ್ತದ ಕಲೆ ಆಗಿರ್ಬೋದು, ಮತ್ತೆ ಸಿಕ್ಕಂತ ಕೂದಲಿನ ಅಂಶ. ಪಟ್ಟಣಗೆರೆ ಶೆಡ್ ಸುತ್ತ ಈಗ ಅನುಮಾನದ ಹುತ್ತ ಆವರಿಸ್ಕೊಂಡ್ಬಿಟ್ಟಿದೆ. ಶೆಡ್ನಲ್ಲಿ ರಕ್ತದ ಕಲೆ, ಕೂದಲು ಪತ್ತೆ ಆಗಿದೆ. ಯಾವ ಜಾಗದಲ್ಲಿ? ಪಟ್ಟಣಗೆರೆ ಶೆಡ್ ರೌಡಿಗಳ ಅಡ್ಡೆ ಆಗಿತ್ತಾ? ಇನ್ನು ಏನೇನೋ ಆಗಿತ್ತಾ? ಇಲ್ಲಿ ಹಿಂದೆಯೂ ಕೂಡ ಶೆಡ್ನಲ್ಲಿ ಕೊಲೆ ಆಗಿತ್ತಾ? ಬನ್ನಿ, ಈಗ ಯಾವ್ಯಾವ ಜಾಗದಲ್ಲಿ ರಕ್ತದ ಕಲೆ ಪತ್ತೆ ಆಗಿತ್ತು ಅಂತೇಳಿ ಇಡೀ ಸಂಪೂರ್ಣ ಶೆಡ್ ಇದೆಯಲ್ಲ, ಈ ಶೆಡ್ ಜಾಗದಲ್ಲಿ ಎಲ್ಲೆಲ್ಲಿ ಆತರು ಹಲ್ಲೆ ಮಾಡಿದ್ರು ಅಲ್ಲಿ ರಕ್ತದ ಕಲೆ ಪತ್ತೆ ಆಗಿರುವಂಥದ್ದು, ಅದನ್ನು ಸಾಕ್ಷ್ಯವಾಗಿ ಈಗ ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ತನಿಖೆ ವೇಳೆ ಕೂದಲು ಪತ್ತೆ ಆಗಿದೆ ಶ್ರೀಪಾದ್. ಸ್ಪಾಟ್ ಮಹಜರು ಮಾಡುವಂತ ಸಂದರ್ಭದಲ್ಲಿ ಸೊ ಈ ಸಾಕ್ಷ್ಯಗಳು ಎಷ್ಟು ಪರಿಣಾಮವನ್ನ ಬೀರುತ್ತೆ ಅನ್ನೋದು ಕೂಡ ನೋಡಬೇಕು ಕೋರ್ಟ್ ನಲ್ಲಿ. ಇನ್ನೊಂದು ಮುಖ್ಯವಾದ ವಿಚಾರ ದಿವೀತ, ಈ ಪಟ್ಟಣಗೆರೆ ಶೆಡ್ ರೌಡಿಗಳ ಅಡ್ಡೆ ಆಗಿತ್ತ? ಈ ರೀತಿ ಹೊಡೆಯೋದಕ್ಕೆ, ಬಡೋದಕ್ಕೆ, ಕರ್ಕೊಂಬರೋದಕ್ಕೆ ಇದನ್ನ ಜಾಗ ಮಾಡ್ಕೊಂಡಿದ್ರ? ರೇಣುಕಸ್ವಾಮಿ ಹತ್ಯೆ ವಿಚಾರ ಬೆಳಕಿಗೆ ಬಂದ ನಂತರ ಈ ಹಿಂದೆಯೂ ಕೂಡ ಈ ರೀತಿಯ ಘಟನೆಗಳು ಇದೇ ಶೆಡ್ ನಲ್ಲಿ ಆಗಿದ್ವಾ? ಈ ಘಟನೆಗಳಿಗಾಗಿಯೇ ಈ ಶೆಡ್ ಅನ್ನ ಬಳಸ್ಕೊತಾ ಇದ್ರ? ಸೀಸ್ ವೆಹಿಕಲ್ ಜೊತೆಗೆ ಅನ್ನೋದು ಕೂಡ ಇಲ್ಲಿ ಸದ್ಯಕ್ಕಿನ ಅನುಮಾನವಾಗಿದೆ. ಅಂದ್ರೆ ಶ್ರೀಪಾದ್ ಇವರ ಪಾಪದ ಕೂಡ ತುಂಬಿಸಿದ್ದು ಈ ಘಟನೆ ಅಂತ ಕಾಣುತ್ತೆ. ಈ ಘಟನೆ ಬಳಿಕ ಅವರ ಪಾಪದ ಕೂಡ ತುಂಬಿತು. ಸೊ ಎಲ್ಲವೂ ಕೂಡ ಈಗ ಓಪನ್ ಆಗ್ತಾ ಇದೆ. ಅಂದ್ರೆ ಈ ಒಂದು ಜಾಗದಲ್ಲಿ ಈ ಹಿಂದೆ ಕೂಡ ಏನೆಲ್ಲ ಶೆಡ್ ಯಂತ್ರಗಳನ್ನ ಮಾಡಿದ್ರು ಅದು ಒಂದ್ ರೀತಿ ಅಲ್ಲಿ ನಾವು ಸ್ಪಾಟ್ಗೆ ಹೋದಾಗ ಅದು ಒಂದ್ ರೀತಿ ನಿರ್ಜನ ಪ್ರದೇಶ ಇದ್ದಂಗೆ, ಊರ ಹೊರಗಡೆ ಜಾಗ. ಅಲ್ಲಿ ಒಳಗಡೆ ಏನ್ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಮುಖ್ಯವಾಗಿ ಕಂಪ್ಲೀಟ್ಲಿ ಆ ತಗಡುಗಳಿಂದ ಕವರ್ ಮಾಡಿರೋದ್ರಿಂದ ಒಳಗಡೆ ಏನ್ ನಡೆಯುತ್ತೆ ಅಂತಾನೂ ಗೊತ್ತಾಗಲ್ಲ. ಓಕೆ, ಎಸ್, ಇನ್ನಷ್ಟು ಎಕ್ಸ್ಕ್ಲೂಸಿವ್